ನ್ಯೂಸ್ 42 ಕನ್ನಡ. ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಇದೆ. ಯಾವುದೇ ಸರ್ಕಾರನೂ ಕೂಡ ಸಂವಿಧಾನಬದ್ಧವಾಗಿ ಆಡಳಿತ ಮಾಡಬೇಕಾದಂಥದ್ದು, ಮಾರ್ಗಸೂಚಿಗಳ ಅನುಸಾರ ಕೆಲಸವನ್ನು ಮಾಡಬೇಕಂತ ಪ್ರತಿಯೊಬ್ಬರ ಕೆಲಸ ಕೂಡ. ಮುಖ್ಯಮಂತ್ರಿಗಳ ಕೆಲಸನೂ ಕೂಡ, ಒಂದು ಕಚೇರಿಯ P1 ಕೆಲಸನೂ ಕೂಡ. ಅದರೆಲ್ಲೋ ಒಂದು ಕಡೆ ಇತ್ತೀಚೆಗೆ ಆ ಥರದಕ್ಕಿಂತ ಹೆಚ್ಚಾಗಿ ಒಂಥರ ಆತಂಕ ಆಗ್ತಾ ಇದೆ. ಆತಂಕಕ್ಕೆ ಎಕ್ಸಾಂಪಲ್ಲು ಅಂದರೆ, ಈಗ ರಾಜ್ಯ ಪೌರ ಕಾರ್ಮಿಕರ ಸಂಘದ ರಾಜ್ಯ ಉಪಾಧ್ಯಕ್ಷರು ಎಲ್ಲ ನಿಮಗೆ ಗೊತ್ತಿರೋ ವಿಷಯವನ್ನೇ ಈಗಾಗಲೇ ಪೌರ ಕಾರ್ಮಿಕರು ಕೂಡ ಇದ್ರ ಬಗ್ಗೆ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಅಂತ ನನಗೆ ಮಾಹಿತಿ ಬಂದಿದೆ. ನಾವು ಕೇಂದ್ರ ಸಮಿತಿಯವರು ಅವ್ರ ಬೆಂಬಲ ಸೂಚಿಸೋದಕ್ಕೋಸ್ಕರ ಸರ್ಕಾರ ಈ ಥರ ಅವೈಜ್ಞಾನಿಕವಾಗಿ ಅಸಂವಿಧಾನಿಕವಾಗಿ ಮಾಡುವಂಥ ಸುತ್ತೋಲೆಗಳು ಅಥವಾ ಆದೇಶಗಳನ್ನು ಮಾಡೋದನ್ನು ನಿಲ್ಲಿಸಬೇಕು ಅಂತ ಕೋರ್ಕೊಳ್ಳೋಕ್ಕೋಸ್ಕರ ತಮ್ಮ ಮೂಲಕ, ಯಾಕೆಂದರೆ ಇವತ್ತು ಯಾವುದೇ ಜಸ್ಟಿಸ್ ಸಿಗಬೇಕು ಅಂದರೆ ಬೀದಿ ಹೋರಾಟ ಅವೆಲ್ಲ ಹೋಗ್ಬಿಟ್ಟಿದೆ, ಅವೆಲ್ಲ ಔಟ್ಡೇಟೆಡ್ ಥರ ಆಗ್ಬಿಟ್ಟಿದೆ. ಎಲ್ಲಾದರೂ ನ್ಯಾಯ ಸಿಗ್ತಾ ಇದೆ ಅಂದರೆ ನಾವು SC/ST ನೌಕರ ಸಮನ್ವಯ ಸಮಿತಿ ಕಳೆದ 21 ವರ್ಷದಿಂದ ಭಾವಿಸ್ಕೊಂಡಿರುವಂಥದ್ದು ಪತ್ರಿಕಾ ರಂಗ, ಮಾಧ್ಯಮ ರಂಗದಿಂದ ಅಂತ. ಇವತ್ತು ಶಾಸಕಾಂಗ ಇದೆ, ಕಾರ್ಯಾಂಗ ಇದೆ, ನ್ಯಾಯಾಂಗನೂ ಇದೆ. ಮೂರರ ಎಲ್ಲ ಏರುಪೇರುಗಳನ್ನು ಪತ್ರಿಕಾ ಮಾಧ್ಯಮ ರಂಗ ತಗೊಳ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅನ್ಯಾಯ ಆದಾಗ ನ್ಯಾಯ ಕೊಡಿಸ್ತೀರಾ ಅಂತೇಳಿ ನಿಮ್ಮ ಮೂಲಕ ಅನ್ಯಾಯ ಆದವ್ರಿಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ. ಇವತ್ತೇನಾಗಿದೆ, ನಾನು ಹೇಳ್ದಂಗೆ ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕರ ಸಂಘದ ರಾಜ್ಯ ಉಪಾಧ್ಯಕ್ಷರು ನಾಗರಾಜ್ ಅವರು ಇಲ್ಲೇ ರಾಮನಗರದವ್ರೆ. ಅವರು ಹಿಂದೆ ಮಾಜಿ ಪತ್ರಕರ್ತರು ಕೂಡ, ಅವರು ಹಾಲಿ ನೌಕರರು ಕೂಡ. ಅವರು ನಾವು ಮಾಜಿ ಪತ್ರಕರ್ತರು ಹಾಲಿ ನೌಕರರು ಅಂತ ಬೆಂಬಲವನ್ನು ನೀಡಕ್ಕೆ ಬಂದಿದ್ದಲ್ಲ. ಅದು ಆಕ್ಚುಲಿ ಏನು ಅಂದರೆ, ಅವರು ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿ ಮಂಡ್ಯದಲ್ಲಿದ್ದವರು ಇಲ್ಲಿ ರಾಮನಗರಕ್ಕೆ ಬಂದಿದ್ದಾರೆ. ಅವರು ಸಿ ದರ್ಜೆ ನೌಕರ ಅಂತಂದ್ರೆ 5 ತಿಂಗಳು 18 ದಿನನೂ ಆಗಿರ್ಬೇಕಷ್ಟೇ. 5 ತಿಂಗಳಾಗಿದೆ ಅಷ್ಟೇ ಬಂದು. 5 ತಿಂಗಳಾಗಿ ಬಂದಿರುವಂಥ ನೌಕರನ್ನ ಇಮ್ಮಿಡಿಯೇಟ್ ಆಗಿ ವರ್ಗಾವಣೆ ಮಾಡಿರುವಂಥ ಆದೇಶ ಒಂದು ವಾರದಿಂದ ಬಂದಿದೆ. ಅದು ನಮ್ಗೆ ಆತಂಕ ತಂದಿದೆ, ವಿಷಾದನೂ ಕೂಡ ಆಗಿದೆ, ಅನುಮಾನನೂ ಕೂಡ ಬಂದಿದೆ. ಅದು ವರ್ಗಾವಣೆನೂ ಮಾಡ್ತಾರೆ. ಸರ್ಕಾರಿ ನಿಯಮದಲ್ಲಿ ಯಾವುದೇ ವರ್ಗಾವಣೆ ಪತ್ರದಲ್ಲಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಅಥವಾ ದೂರಿನ ಆಧಾರದ ಮೇಲೆ, ಸಾರ್ವಜನಿಕರ ದೂರಿನ ಆಧಾರದ ಮೇಲೆ ಅಂತ ವರ್ಗಾವಣೆ ಮಾಡೋದು ವಾಡಿಕೆ ನಿಯಮ. ಅದು ವರ್ಗಾವಣೆ ಸಿಸ್ಟಮ್ಮೇ ಇದೆ. ಸರ್ಕಾರಿ ನೌಕರು KCSR ಆಗಲಿ, CC ರೂಲ್ಸ್ ಆಗಲಿ, CC ರೂಲ್ಸ್ 1957 ಹೇಳುತ್ತೆ ಯಾವಾಗ ಒಬ್ಬ ನೌಕರನ್ನ ಅಮಾನತ್ ಮಾಡ್ಬೋದು, ಯಾವಾಗ ವರ್ಗಾವಣೆ ಮಾಡ್ಬೋದು, ಯಾವಾಗ ಇನ್ಕ್ರಿಮೆಂಟನ್ನು ಕಟ್ ಮಾಡ್ಬೋದು, ಇವೆಲ್ಲವೂ ಕೂಡ ಇರುತ್ತದೆ. ಅಂಥದ್ರೊಳಗಡೆ ಇವರು ಈ ಪೌರ ಕಾರ್ಮಿಕರ ರಾಜ್ಯದ ಉಪಾಧ್ಯಕ್ಷ. ಪಾಪ ರಾಜ್ಯದಲ್ಲಿ ಹಲವಾರು ಮುನ್ಸಿಪಾಲಿಟಿಗಳಲ್ಲಿ ಎಲ್ಲ ಪೌರ ಕಾರ್ಮಿಕರು ಅಸಂಖ್ಯಾತ ಜನ ಕೆಲಸ ಮಾಡ್ತಿದ್ದಾರೆ. ಪಾಪ ಅವರ ನಾಯಕ ಇವರು. ಅವರ ರಾಜ್ಯ ಉಪಾಧ್ಯಕ್ಷನಿಗೆ ಬಂದು 5 ತಿಂಗಳಿಗೇನೆ ವರ್ಗಾವಣೆ ಯಾಕೆ ಸರ್ಕಾರ ಮಾಡೋದೆ ಅನ್ನೋದು ಸರ್ಕಾರ ಸ್ಪಷ್ಟೀಕರಣ ಕೊಡಬೇಕಾಗಿದೆ. ಯಾಕೆಂದರೆ ಇವರು ರೆವಿನ್ಯೂ ಇನ್ಸ್ಪೆಕ್ಟ್ರು, ಕಮಿಷನ್ ಏನಲ್ಲ, DDO ಏನಲ್ಲ, ಇವರೇನು ಡಿಸ್ಪರ್ಸಿಂಗ್ ಆಫೀಸರು ಅಲ್ಲ. ಇವರು ಎಲ್ಲೋ ಸಿಕ್ಕಾಪಟ್ಟೆ ಬಾಂದೇಟ್ಗೆ ಬಂದು ಮುಂದ್ಕೊಳ್ಳೋ ನಂಜಪ್ಪ ಅಂತೇಳಿ ಸಿಕ್ಕಾಪಟ್ಟೆ ದುಡ್ಡು ಹೊಡೆದ್ಬಿಟ್ಟಿದ್ದಾರೆ. ಮತ್ತೆ ನೌಕರರ ಮಧ್ಯೆ ನೌಕರನಿಗೆ ತರವಲ್ಲದ ನಡೆಯನ್ನು ಪ್ರದರ್ಶನ ಮಾಡಿದ್ದಾರೆ. ಇನ್ನೊಂದೇನೋ ಅಲ್ಲಿ ನೌಕರ ಹೆಣ್ಮಕ್ಳಿಗೆ ಲೈಂಗಿಕ ಕಿರುಕುಳವನ್ನು ಕೊಟ್ಟಿದ್ದಾರೆ. ಅಥವಾ ಒಂಥರ ಒಟ್ಟಾರೆ ನೌಕರನಿಗೆ ತರವಲ್ಲದ ನಡೆಯನ್ನ ಪ್ರದರ್ಶನ ಮಾಡಿದ್ರೆ ಅದನ್ನ ಸಮರ್ಥಿಸಿ ಆದೇಶದಲ್ಲಿ ನೀವು ಸಿಯಿಂದ ಸರ್ಕಾರ ನೌಕರರಾಗಿದ್ದೀರಿ, ಇಂಥ ವೃಂದದ ನೌಕರರಾಗಿದ್ದೀರಿ, ಅದು C ಗ್ರೂಪ್ನವ್ರಿಗಿರೋದು ಲಿಮಿಟ್ 4 ವರ್ಷ. 4 ವರ್ಷದವರೆಗೂ ಅವ್ರನ್ನ ಟ್ರಾನ್ಸ್ಫರ್ ಮಾಡಿಗಿಲ್ಲ. ನಾರ್ಮಲ್ ಆಗಿ ದೂರ ಬರದ ಹೊರತು, ಭ್ರಷ್ಟಾಚಾರ ಸಾಬೀತಾಗದ ಹೊರತು, ACB ರೈಡು, ಲೋಕಾಯುಕ್ತ ರೈಡು, ಜೈಲ್ಗೆ ಹೋಗೋದು ಇವೆಲ್ಲ ಆಗದ ಹೊರತು ಹಂಗೆ ಮಾಡಕ್ಕೆ ಬರಲ್ಲ. ಅದ್ಯಾಕೆ ಸರ್ಕಾರ ನಮ್ಮ ನಗರಾಭಿವೃದ್ಧಿ ಇಲಾಖೆ ಮಾಡಿದೀವಿ ನಮಗೆ ಗೊತ್ತಿಲ್ಲ. ನಾವು ಅದನ್ನ ತೀವ್ರವಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ SC/ST ನೌಕರ ಸಮನ್ವಯ ಸಮಿತಿ ಖಂಡಿಸುತ್ತೆ. ಅದು ಒಬ್ಬ ರಾಜ್ಯ ಉಪಾಧ್ಯಕ್ಷನಿಗೆ ಈ ಥರ ಆದರೆ ಇನ್ನು ಸಾಮಾನ್ಯ ನೌಕರರು ಹೆಂಗೆ ಕೆಲಸ ಮಾಡೋದು? ಇದೊಂದೇ ಅಲ್ಲ, ರಾಮನಗರ ಜಿಲ್ಲೆಯಲ್ಲಿ ಇವತ್ತು ನೌಕರುಗಳು ಕೂಡ ಯಾವುದೇ ಜಾತಿಯ ನೌಕರರಾಗಲಿ ಪಾಪ ನಾವು ಮೇಲ್ನೋಟಕ್ಕೆ ಅಬ್ಸರ್ವ್ ಮಾಡ್ತಿದ್ವಿ. ಸಮನ್ವಯ ಸಮಿತಿ ಇಲ್ಲೂ ಜಿಲ್ಲಾ ಶಾಖೆ ಕ್ರಿಯಾಶೀಲವಾಗಿದೆ, ಸಮಾವೇಶ ಎಲ್ಲ ಮಾಡಿದೆ. ಇಲ್ಲೂ ಏನೋ ನಡೀತೀವಿ. ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಮೊನ್ನೆ ದೂರು ಕೊಟ್ಟರು ಭೈರಪ್ಪ ಅಂತ. ಅದು ಕೂಡ ಇದೇ ಒಂಥರ ವಿನಾಕಾರಣ ಹರಾಸ್ಮೆಂಟ್. ಮಾಗಡಿನಲ್ಲಿ ಪಾಪ ನಮ್ಮ ಸ್ನೇಹಿತರು ಕೂಡ ಬಾಲಕೃಷ್ಣ ಸರ್ ಅವರು ಕ್ಷಮೆ ಕೋರ್ಕೊಂಡಿದ್ದಾರೆ. ಯಾರೇ ಒಬ್ಬ ಜನಪ್ರತಿನಿಧಿ ಅಂದೇಟ್ಗೆನೆ ಈ ಸರ್ಕಾರಿ ಸೇವಕರಿಗೆ
KCSR ಅಲ್ಲಿ ಅಥವಾ ನಿಯಮಾವಳಿಗಳಲ್ಲಿ ಮನಸ್ಸೋ ಇಚ್ಛೆ ಭಾಷೆ ಬಳಕೆ ಮಾಡಂಗಿಲ್ಲ. ಅದೇ ತರ ಹಿರಿಯ ಅಧಿಕಾರಿ ಕೂಡ ಅಧೀನ ಅಧಿಕಾರಿಗೆ ಮನಸ್ಸೋ ಇಚ್ಛೆ ಭಾಷೆ ಬಳಸಂಗಿಲ್ಲ. ಅನ್ಪಾರ್ಲಿಮೆಂಟ್ರಿ ವರ್ಡ್ಸ್ ಆಗುತ್ತದು. ಅವ್ರಿಗೆ ಕ್ಷಮೆ ಕೋರಿದ್ದಾರೆ. ಇವೆಲ್ಲ ಏನ್ ತೋರಿಸ್ತಾ ಇದೆ ಅಂದ್ರೆ, ಈ ವರ್ಗಾವಣೆ ಮಾಡೋದಾಗ್ಲಿ, ಸಾರ್ವಜನಿಕವಾಗಿ ನೌಕರನ ಒಂಥರ ಹೀನಾಯವಾಗಿ ಮಾನ ಹೋಗೋ ತರ ಮಾತಾಡೋದು ಕೂಡ ನೌಕರರಲ್ಲಿ ನೈತಿಕತೆನ ಕುಸಿಸ್ತದೆ. ಅವ್ರಿಗೊಂಥರ ಮಾರಾಲಿಟಿ ಡಿಪ್ರೆಷನ್ ಆದಂಗಾಗತ್ತದು. ಏನೋ ತಪ್ಪು ಮಾಡಿದ್ರೆ ತಪ್ಪಾಗ್ಲಿ. ಇವಾಗ ಜನಪ್ರತಿನಿಧಿಗಳಾಗ್ಲಿ ಅಥವಾ ಹಿರಿಯ ಅಧಿಕಾರಿಗಳ ಕೆಲಸ ಏನು? ಸರ್ಕಾರದ ಸಂವಿಧಾನ ಪ್ರಕಾರ ಅಥವಾ ಇಲಾಖೆಗಳ ಮಾರ್ಗಸೂಚಿಯ ಪ್ರಕಾರ, ನಿಯಮಾವಳಿಗಳ ಪ್ರಕಾರ ಇವನು ಸರ್ಕಾರಿ ನೌಕರ ಯಾವುದೇ ವೃಂದ ಆಗಿರ್ಲಿ, ಎ ವೃಂದ ಆಗ್ಲಿ, ಬಿ ವೃಂದ ಆಗ್ಲಿ, ಸಿ ವೃಂದ ಆಗ್ಲಿ, ಡಿ ವೃಂದ ಆಗ್ಲಿ, ಅವನು ಇದನ್ನ ಇವಾಗ ಇರ್ತಾನೆ, ಡಿ ಗ್ರೂಪ್ ಇರ್ತಾನೆ. ಅವ್ನು ದಿನ ಬೆಳಿಗ್ಗೆ ಕುಡ್ಕೊಂಡು ಬಂದ್ರು ಸಹಿಸ್ಕೊಳಕ್ಕಾಗತ್ತಾ? ಅಥವಾ ಆಫೀಸಲ್ಲಿ ಹೆಣ್ಮಕ್ಳಿಗೆ ಕೆಲಸ ಮಾಡ್ತಿರ್ತಾಳೆ, ಅವಳನ್ನ ವಿಚಿತ್ರವಾಗಿ ಅಧಿಕಾರಿ ಮಾತಾಡ್ತಿರೋ ಸಹಿಸ್ಕೊಳಕ್ಕಾಗತ್ತಾ? ಸಹಿಸ್ಕೊಳಕ್ಕಾಗೋದಿಲ್ಲ. ಈ ಹಿನ್ನೆಲೆಯಲ್ಲಿ ನಮ್ಮ ನಾಗರಾಜ್ ಅವ್ರಿಗೆ ಮಾಡಿರುವಂಥ ವರ್ಗಾವಣೆ ನಮ್ಗೆ ಅನುಮಾನಕ್ಕೂ ಇದಾಗಿದೆ, ವಿಷಾದನೂ ಆಗಿದೆ. ನಿಮ್ಮ ಮೂಲಕ ಇಲ್ಲೇ ಜಿಲ್ಲಾ ಕೇಂದ್ರದಲ್ಲೇ ಮಾಡ್ತಿದ್ದೀವಿ. ಯಾಕೆ ರಾಜ್ಯ ಉಪಾಧ್ಯಕ್ಷರಾಗಿದ್ದರಿಂದ ನಮ್ಮ SC/ST ನೌಕರ ಸಮನ್ವಯ ಸಮಿತಿ ರಾಜ್ಯ ಸಮಿತಿನೇ ಬಂದು ಪತ್ರಿಕಾಗೋಷ್ಠಿ ಬೆಂಬಲವನ್ನು ಸೂಚಿಸೋದ್ರ ಮೂಲಕ ಮಾಡ್ತಾ ಇದೆ. ಏನಂತ, ಅವರ ವರ್ಗಾವಣೆಯನ್ನು ಪರಿಶೀಲಿಸಬೇಕು. ಅದು ಎಲ್ಲಿಗೂ ವರ್ಗಾವಣೆ ಮಾಡವ್ರೆ, ಎಲ್ಲೋ ಅಕ್ಕಪಕ್ಕ ಅಲ್ಲ, ಮಾಗಡಿಯೋ, ಕನಕಪುರವೋ, ಆನೇಕಲ್ಲು ಅಲ್ಲ, ಶಿವಮೊಗ್ಗದ ಹನವಟ್ಟಿ ಅನ್ನೋ ಕಡೆ ಮಾಡಿದ್ದಾರೆ. ಇದೊಂಥರ ಪನಿಷ್ಮೆಂಟ್ ಟ್ರಾನ್ಸ್ಫರ್ ತರ, ಪಕ್ಕಾ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಇದ್ದಂಗೆ. ಆದ್ರೆ ಎಲ್ಲೂ ಕೂಡ ಅವರ ವರ್ಗಾವಣೆ ಆದೇಶದಲ್ಲಿ ಮೇಲ್ 1.5 ಲೈನ್ ಇದೆ, ಈ ಕೆಳಗಂಡ ನೌಕರರು ಇಂತಿಂತದಕ್ಕೆ ವರ್ಗಾವಣೆ ಮಾಡಲಾಗಿದೆ ಅಂತ ಯಾರೋ ಇಬ್ಬರನ್ನ ಹಾಕಿದ್ದಾರೆ. ಕಾರಣ ಬೇಕಲ್ಲ. ಕಾರಣ ಇಲ್ದೇನೆ ಹಿಂಗ್ ಮಾಡ್ತಾ ಇದ್ರೆ ಹಂಗಾರೆ ಹೆಂಗ್ ಪ್ರಾಮಾಣಿಕವಾಗಿ ಕೆಲಸ ಮಾಡೋದು ಹೆಂಗ್ ಮಾಡಕ್ಕಾಗತ್ತೆ? ಯಾರು ತಪ್ಪು ಮಾಡಿದ್ರೆ ಸಾಬೀತು ಮಾಡ್ಕೊಳ್ಳಿ. ಅವರು ತಪ್ಪು ಮಾಡಿದೆ ಎನ್ಕ್ವೈರಿ ಮಾಡಲಿ. ತಪ್ಪು ಮಾಡಿದ್ರೆ ಸಸ್ಪೆಂಡ್ ಮಾಡ್ತಾರೋ, 285C ಮಾಡ್ತಾರೋ ಮಾಡ್ಕೊಳ್ಳಿ. ಆದ್ರೆ ಪ್ರಜಾಪ್ರಭುತ್ವವಾಗಿ ಸಂವಿಧಾನದತ್ವವಾಗಿ ಸಿಕ್ಕಿರುವಂತ ಅಧಿಕಾರವನ್ನ ಯಾರು ಕೂಡ ಅಧಿಕಾರಿಗಳಾಗ್ಲಿ ಯಾರೇ ಆಗ್ಲಿ ದುರುಪಯೋಗ ಮಾಡ್ಕೋಬಾರ್ದು ಅನ್ನೋದು ನಮ್ಮ ವಿನಮ್ರ ಒತ್ತಾಯ, ವಿನಮ್ರ ಮನವಿ ಅನ್ಕೊಳ್ಳಿ, ವಿನಮ್ರ ಒತ್ತಾಯ ಅನ್ಕೊಳ್ಳಿ. ಏನು ಈ ರಾಜ್ಯ ಉಪಾಧ್ಯಕ್ಷನಿಗೆ ಆಗಿದೆ ಈಗ ಅನ್ಯಾಯ, ಇದನ್ನ ಕರ್ನಾಟಕ ರಾಜ್ಯ ಸರ್ಕಾರಿ SC/ST ನೌಕರ ಸಮನ್ವಯ ಸಮಿತಿ ಕೇಂದ್ರ ಶಾಖೆ ತೀವ್ರವಾಗಿ ಕಠಿಣ ಪದಗಳಿಂದನೇ ಸರ್ಕಾರಕ್ಕೆ ನಾವು ಒಂಥರ ಖಂಡಿಸೋದ್ರ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಮಾಡ್ತಾ ಇದ್ದೀವಿ. ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಈ ವರ್ಗಾವಣೆ ಆದೇಶವನ್ನು ರದ್ದುಪಡಿಸಬೇಕು. ನಾಗರಾಜ್ ಅವರು ನಿಯಮಾನುಸಾರ ಏನಿದ್ದಾರೆ ಅವ್ರ ಅವಧಿ ಮುಗಿಯೋವರೆಗೂ ಕೆಲಸ ಮಾಡೋದಕ್ಕೆ ಅವಕಾಶವನ್ನು ಕೊಡಬೇಕು ಅಂತೇಳಿ ಈ ಪತ್ರಿಕಾಗೋಷ್ಠಿಯ ಮೂಲಕ ಮನವಿಯನ್ನ ಮಾಡ್ಕೊಡ್ತೀವಿ. ನ್ಯೂಸ್ 42 ಕನ್ನಡ.